ಮತಗಳಿಕೆಯಲ್ಲಿ ಬಿಜೆಪಿ ಕಂಪ್ಲೀಟ್ ಆಗಿ ಓವರ್ಟೇಕ್ ಮಾಡಿರುವಂತದ್ದು ಆಮ್ ಆದ್ಮಿ ಪಾರ್ಟಿಯನ್ನ. ಬರೋಬ್ಬರಿ 52.18% ಮತಗಳಿಕೆ ಮಾಡಿದ್ರೆ ಆಮ್ ಆದ್ಮಿ ಪಕ್ಷಕ್ಕೆ 43.3% ವೋಟ್ ಬಂದಿರುವಂತದ್ದು. ಅಂದ್ರೆ ಕಂಪ್ಲೀಟ್ ಆಗಿ ಇದು ಕಳೆದ ಬಾರಿಯ ರಿಸಲ್ಟ್ ರಿಪೀಟ್ ಆಗಿದೆ. ಬಟ್ ಕಳೆದ ಬಾರಿ ಆಮ್ ಆದ್ಮಿ ಪಕ್ಷಕ್ಕೆ ವೋಟಿಂಗ್ ಜಾಸ್ತಿ ಬಂದಿತ್ತು. ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ ಅನ್ನ ನೋಡ್ತಾ ಇರಬಹುದು. ಆಮ್ ಆದ್ಮಿ ಪಕ್ಷ 43.03% ವೋಟಿಂಗ್ ಪಡೆದುಕೊಂಡಿದ್ರೆ ಬಿಜೆಪಿ 52.18%, ಕಾಂಗ್ರೆಸ್ 2.93%. ಅಂದ್ರೆ ವೋಟಿಂಗ್ ಪ್ರಮಾಣ ಇಲ್ಲಿವರೆಗೂ ಕೂಡ ಮತಗಳಿಕೆಯಲ್ಲಿ ಯಾವ ಪಕ್ಷ ಮುನ್ನಡೆಯನ್ನ ಸಾಧಿಸಿದೆ. ಮತಗಳಿಕೆಯಲ್ಲೂ ಕೂಡ ಬಿಜೆಪಿ ಕಂಪ್ಲೀಟ್ ಆಗಿ 50 ಕ್ರಾಸ್ ಮಾಡಿರುವಂತದ್ದು. ಈ ಮತಗಳ ಪ್ರಮಾಣವನ್ನ ನೋಡಿದ್ರೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡೂ ಮತಗಳ ಪ್ರಮಾಣ ಏನಿದೆ ಆ ಪರ್ಸೆಂಟೇಜ್ ಅನ್ನ ಬಿಜೆಪಿ ಕಿತ್ಕೊಂಡಂತೆ ಕಾಣಿಸುತ್ತೆ. ಯಾಕಂತಂದು ಹೇಳಿದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಮೊದಲ ಬಾರಿಗೆ 2015ರ ರಿಸಲ್ಟ್ ಅನ್ನ ನಾನು ನೋಡುವಂತದ್ದಾದ್ರೆ 67 ಸ್ಥಾನಗಳಂತ ಗೆದ್ದಂತಹ ಆಮ್ ಆದ್ಮಿ 54% ಮತಗಳ ಪ್ರಮಾಣವನ್ನ ಪಡೆದಿತ್ತು. ಅದೇ ರೀತಿಯಾಗಿ ಕಳೆದ ಚುನಾವಣೆಯಲ್ಲಿ ನಾವು ಗಮನಿಸೋದು 2020ಕ್ಕೆ ನಾವು ಗಮನಿಸುವಂತದ್ದಾದ್ರೆ 70 ಕ್ಷೇತ್ರಗಳಲ್ಲಿ 62 ಸ್ಥಾನವನ್ನ ಗೆದ್ದು ತನ್ನ ಮತಗಳ ಪ್ರಮಾಣವನ್ನ ಇಳಿಕೆ ಮಾಡಿಕೊಂಡಿತ್ತು. 53% ಮತಗಳನ್ನ ಪರ್ಸೆಂಟೇಜ್ ಅನ್ನ ನೋಡುವಂತದ್ದಾದ್ರೆ 53% ಅನ್ನ ಮತಗಳ ಪ್ರಮಾಣವನ್ನ ಮಾಡ್ಕೊಳ್ಳಿತ್ತು. ಆದ್ರೆ ಈಗೆಲ್ಲವನ್ನ ಗಮನಿಸುವಂತದ್ದಾದ್ರೆ ಈಗಿನ ಬಿಜೆಪಿಯ ಮತ ಪ್ರಮಾಣವನ್ನ ನೋಡುವಂತದ್ದಾದ್ರೆ ಅದು 50ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವಂಥದ್ರಲ್ಲಿ ಅನುಮಾನ ಇಲ್ಲ ಅನ್ನುವಂಥದ್ದು. ಬೇಕಂತ ಹೇಳಿದ್ರೆ ಕಳೆದ 2 ಬಾರಿಯ ಮತಗಳ ಪ್ರಮಾಣವನ್ನಂತ ನೋಡೋದಾದ್ರೆ ಆಮ್ ಆದ್ಮಿಯ ರಿಸಲ್ಟ್ ಅನ್ನ ಗಮನಿಸುವಂತದ್ದು ಆಧಾರಿತವಾಗಿ ಮತ ಪ್ರಮಾಣವನ್ನ ನೋಡುವಂತದ್ದಾದ್ರೆ ಇಲ್ಲಿ ಈ ಬಾರಿಯ ಮತ ಪ್ರಮಾಣ ಏನಿದೆ ಅದು ಎಲ್ಲೋ ಒಂದು ಕಡೆಗೆ ಬಹುದೊಡ್ಡ ಹೊಡೆತ ಆಮ್ ಆದ್ಮಿಗೆ ಕೊಟ್ಟಿದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮಹೇಶ್. ಮತ್ತೊಂದು ಕಡೆ ಆಮ್ ಆದ್ಮಿ ಪಾರ್ಟಿಯನ್ನ ಬಿಟ್ಟು ಬಿಜೆಪಿ ಸೇರಿದ್ದ ಇಬ್ಬರಿಗೂ ಕೂಡ ಮುನ್ನಡೆ. ಕಪಿಲ್ ಮಿಶ್ರಾ, ಕೈಲಾಶ್ ಗೆಹ್ಲೋಟ್ಗೆ ಮುನ್ನಡೆ. ಕಪಿಲ್ ಮಿಶ್ರಾ, ಕೈಲಾಶ್ ಗೆಹ್ಲೋಟ್ ಆಮ್ ಆದ್ಮಿ ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಟ್ಟು ಬಿಜೆಪಿಯನ್ನ ಸೇರಿದ್ರು. ಅಂದ್ರೆ ಬಿಜೆಪಿಗೆ ಈ ಬಾರಿ ಎಷ್ಟೆಲ್ಲ ಹೆಲ್ಪ್ ಆಯ್ತು ಅಂತ ಹೇಳಿದ್ರೆ, ಒಂದು ಕಡೆ ಆಮ್ ಆದ್ಮಿ ಪಕ್ಷದಲ್ಲಿದ್ದಂತಹ ಒಂದಿಷ್ಟು ನಾಯಕರು ಬಿಜೆಪಿ ಸೇರಿದ್ದು ಕೂಡ ಹೆಲ್ಪ್ ಆಗಿದೆ ಅಂತ. ಇದು ಎಲ್ಲೋ ಒಂದ್ ಕಡೆ ಆಮ್ ಆದ್ಮಿ ಪಕ್ಷಕ್ಕೆ ದೊಡ್ಡ ಸೆಟ್ ಬ್ಯಾಕ್ ಆಯ್ತಾ ಅಂತ. ಯಾಕೆಂತ ಹೇಳಿದ್ರೆ ಹೌದು, ಎಲ್ಲವೂ ಕೂಡ ಈಗ ಆಮ್ ಆದ್ಮಿ ಪಕ್ಷಕ್ಕೆ ಈ ಹಿಂದೆ ಇದ್ದಂತಹ ಬ್ರ್ಯಾಂಡ್ ಇರಲಿಲ್ಲ. ಉಚಿತ ಕೊಡ್ತೀರಾ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಫ್ರೀ ಕೊಡ್ತಾರೆ. ಬಟ್ ನಿಮಗೆ ಈ ಸ್ಥಳೀಯ ನಾಯಕರು ಅಂತ ಕೂಡ ಇದ್ರು ಆಮ್ ಆದ್ಮಿ ಪಕ್ಷದಲ್ಲಿ. ಸ್ಥಳೀಯ ನಾಯಕರು ಅಂದ್ರೆ ಲೋಕಲ್ ಆಗಿ ಒಂದಿಷ್ಟು ಕೆಲಸವನ್ನ ಮಾಡುವಂಥದ್ದು, ವೈಯಕ್ತಿಕವಾಗಿ ವರ್ಚಸ್ಸನ್ನ ಬೆಳೆಸ್ಕೊಂಡವಂಥವ್ರು ಕೂಡ ಇದ್ರು. ಆ ನಾಯಕರು ಈ ಬಾರಿ ಆಮ್ ಆದ್ಮಿ ಪಕ್ಷವನ್ನ ತೊರೆದು ಬಿಜೆಪಿ ಸೇರಿದ್ರು. ಅವರ ಜೊತೆಗೆ ವೋಟರ್ಸ್ ಕೂಡ ಶಿಫ್ಟ್ ಆಗಿದ್ದಾರೆ. ಅದರ ರಿಸಲ್ಟ್ ಈಗ ಕಾಣಿಸ್ತಾ ಇದೆ. ಬಿಜೆಪಿ 44, ಆಮ್ ಆದ್ಮಿ ಪಕ್ಷ 25, ಕಾಂಗ್ರೆಸ್ 2ರಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂಥದ್ದು. ಕಂಪ್ಲೀಟ್ ಆಗಿ ದೆಹಲಿಯ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ಅನ್ನ ನೋಡ್ತಾ ಇದ್ದೀರಾ. ಈಗ 70 ಕ್ಷೇತ್ರಗಳು ಕೂಡ ಮತ ಎಣಿಕೆ ಆರಂಭವಾಗಿದೆ. ಈ 70 ಕ್ಷೇತ್ರಗಳಲ್ಲಿ ಯಾವ ಪಕ್ಷ ಮುನ್ನಡೆಯನ್ನ ಸಾಧಿಸಿದೆ ಅಂತ ಹೇಳಿದ್ರೆ 25. ಬರೋಬ್ಬರಿ ಸುದೀರ್ಘವಾಗಿ 10 ವರ್ಷ ಕಂಪ್ಲೀಟ್ ಆಗಿ ಆಡಳಿತವನ್ನು ನಡೆಸಿದಂತ ಆಮ್ ಆದ್ಮಿ ಪಾರ್ಟಿ 27 ವರ್ಷಗಳ ಬಳಿಕ ಬಿಜೆಪಿಗೆ ಅಧಿಕಾರ ಬರುವಂತಹ ಲಕ್ಷಣಗಳು. 44 ಕ್ಷೇತ್ರದಲ್ಲಿ ಮುನ್ನಡೆ. ಒಂದಿಷ್ಟು ಗೇನ್ ಮಾಡಿಕೊಂಡಿದೆ ಬಿಜೆಪಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಕೇವಲ 2. 44 ಕ್ಷೇತ್ರದಲ್ಲಿ ಬಿಜೆಪಿ, ಆಮ್ ಆದ್ಮಿ ಪಾರ್ಟಿ 25, ಕಾಂಗ್ರೆಸ್ 2. ಇಲ್ಲಿ ಮಹೇಶ್ ಒಂದು ಗಮನಿಸಬೇಕಾದ ವಿಚಾರ ಏನಂತಂದು ಹೇಳಿದ್ರೆ, ಚುನಾವಣಾ ಪ್ರಚಾರದಲ್ಲಿ ಒಂದಷ್ಟು ಗಂಭೀರವಾದಂತಹ ಆರೋಪಗಳನ್ನ ಎಎಪಿ ಬಿಜೆಪಿ ವಿರುದ್ಧ ಮಾಡಿತ್ತು, ಬಿಜೆಪಿ ಎಎಪಿ ವಿರುದ್ಧ ಮಾಡಿತ್ತು. ಏನು ಎಎಪಿ ಮಾಡಿದಂತಹ ಆರೋಪ, ಭಾರಿ ಆಘಾತ ಬಂದಿರುವಂತದ್ದು ಅರವಿಂದ್ ಕೇಜ್ರಿವಾಲ್ಗೆ. ಬರೋಬ್ಬರಿ 7,000 ಮತಗಳ ಹಿನ್ನಡೆಯನ್ನ ಸಾಧಿಸಿದ್ದಾರೆ. ಅರವಿಂದ್ ಕೇಜ್ರಿವಾಲ್ಗೆ ಮೊದಲ ಬಾರಿಗೆ ಇಷ್ಟೊಂದು ಮತಗಳ ಅಂತರದ ಹಿನ್ನಡೆಯನ್ನ ಕಾಣ್ತಾ ಇರಬಹುದು. ಬರೋಬ್ಬರಿ 7,000 ಮತಗಳ ಅಂತರ. ಹನುಮಂತ್, ಎಷ್ಟೇ ಆಡಳಿತ ವಿರೋಧಿ ಅಲೆ ಇದ್ರೂ ಕೂಡ ಒಂದು ದೊಡ್ಡ ಫೇಸ್ ಅಂದ್ರೆ ವೆಲ್ ನೋನ್ ಪರ್ಸನ್ಗೆ ಇಷ್ಟು ಪ್ರಮಾಣದ ಹಿನ್ನಡೆ ಮತ ಕಣಿಕೆಯಲ್ಲಿ. ಅದೇ ನಾವು ಆಗ್ಲೇ ಹೇಳ್ತಾ ಇದ್ವಿ, ಬ್ರ್ಯಾಂಡ್ಗೆ ಯಾರು ಮುಖ್ಯಸ್ಥ ಇದ್ದಾರೋ ಮನೆಯ ಮುಖ್ಯಸ್ಥನಿಗೆ ಹಿನ್ನಡೆ ಆದಂತಹ ಸಂದರ್ಭದಲ್ಲಿ ಮನೆಗೆ ದೊಡ್ಡ ಕಂಟಕ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾವು ಆಗ್ಲೇ ಹೇಳ್ತಾ ಇದ್ವಿ, ಇಲ್ಲಿ ದೆಹಲಿಯ ಚುನಾವಣೆಗಳಲ್ಲಿ ಬ್ರ್ಯಾಂಡ್ ಜೊತೆಗೆ
ಇವರ ಅಧಿಕಾರಕ್ಕೆ ಬಂದ್ರೆ ನಮಗೇನು ಲಾಭ ಅನ್ನುವಂಥ ರೀತಿಯಲ್ಲಿ ಜನರು ಯೋಚನೆ ಮಾಡದಂತೆ ಕಾಣಿಸುತ್ತೆ. ಯಾಕಂತಂದು ಹೇಳಿದ್ರೆ ದೆಹಲಿ ಆಮ್ ಆದ್ಮಿಯ ಬ್ರ್ಯಾಂಡೇ ಅರವಿಂದ್ ಕೇಜ್ರಿವಾಲ್ ಅವರು. ಅರವಿಂದ್ ಕೇಜ್ರಿವಾಲ್ ಅವರು ರಾಜಕೀಯ ಪ್ರವೇಶವನ್ನ ನೋಡುವಂಥದ್ದಾದ್ರೆ ಆಗಿನ ಅರವಿಂದ್ ಕೇಜ್ರಿವಾಲ್ ಅವರು ಈಗಿನ ಅರವಿಂದ್ ಕೇಜ್ರಿವಾಲ್ ಅವರು ಅಜಗಜಾಂತರ ವ್ಯತ್ಯಾಸ ಇದೆ. ಯಾವ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಒಂದು ಬಹುದೊಡ್ಡ ಆಂದೋಲನ ಮಾಡಿದ್ರು, ಆ ಆಂದೋಲನದ ಮಾಡಿದಂತಹ ಆಮ್ ಆದ್ಮಿಯೇ ಈಗ ಒಂದಷ್ಟು ಆರೋಪಗಳನ್ನ ಸ್ವೀಕಾರ ಮಾಡುವಂತಹ ಪರಿಸ್ಥಿತಿ ಬಂತು. ಅದರಲ್ಲೂ ಕೂಡ ಇಡೀ ದೇಶದಲ್ಲಿ ಬೆಚ್ಚಿ ಬೀಳಿಸುವಂಥದ್ದು ಮತ್ತೆ ಒಂದಷ್ಟು ಆಮ್ ಆದ್ಮಿಯ ಕಾರ್ಯಕರ್ತರಿಗೂ ಕೂಡ ಅಚ್ಚರಿ ಮೂಡಿಸುವಂತಹ ಅಬಕಾರಿ ನೀತಿಯ ಹಗರಣ ಏನಿದೆ, ಆ ಹಗರಣದ ಇಲ್ಲಿ ಬಾರಿ ಜೈಲಿಗೆ ಹೋಗುವಂತ ಪರಿಸ್ಥಿತಿಗಳು ನಿರ್ಮಾಣ ಆಯಿತು. ಅದು ಎಲ್ಲ ಒಂದು ಕಡೆಗೆ ಕಾರ್ಯಕರ್ತರಲ್ಲೂ ವಿಶ್ವಾಸ ಕುಂದಿಸುವಂತ ಕೆಲಸವನ್ನ ಮಾಡ್ತು ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಎಲ್ಲರ ಎಫೆಕ್ಟ್ ಈಗ ಇವತ್ತಿನ ಫಲಿತಾಂಶ. ಮಹೇಶ್, ಮತ್ತೊಂದು ಕಡೆ ಕಾಂಗ್ರೆಸ್ ಲೀಡನ್ನು ಕಡಿಮೆ ಮಾಡ್ಕೋತಾ ಇದೆ. ಕೇವಲ ಒಂದು ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸ್ತಾ ಇರುವಂಥದ್ದು. ಒಂದು ಕಡೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಅಂತ ಹೇಳಿ ದೋಸ್ತಿಯ ಕಹಳೆಯನ್ನ ಮೊಳಗಿಸಿದಂಥ ಆಮ್ ಆದ್ಮಿ ಪಾರ್ಟಿ ಜೊತೆಗೆ ಕಾಂಗ್ರೆಸ್ ಒಟ್ಟಿಗೆ ಹೋಗಿದ್ವು, ಕ್ಲೀನ್ ಸ್ವೀಪ್ ಆಗಿತ್ತು, ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡ್ತು. ಈಗ ನಾವು ಒಟ್ಟಿಗಿಲ್ಲ, ನಾವಿಬ್ರು ಕೂಡ ಶತ್ರುಗಳು ಅಂತ ಹೇಳಿ ಬೇರೆ ಬೇರೆಯಾಗಿ ಸ್ಪರ್ಧೆ ಮಾಡ್ತೀವಿ. ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಕೂಡ ಹೆಲ್ಪ್ ಆಗಿದ್ದು ಬಿಜೆಪಿಗೆ. ಅಬಕಾರಿ ಕಿಕ್ಗೆ ಕಿಕ್ಔಟ್ ಆಗ್ತಿದ್ಯಾ ಎಎಪಿ? ದೆಹಲಿಯಲ್ಲಿ ಅಬಕಾರಿ ಕಿಕ್ಗೆ ಕಿಕ್ಔಟ್ ಆಗ್ತಿದ್ಯಾ ಎಎಪಿ ಅನ್ನುವ ಪ್ರಶ್ನೆ. ಆಲ್ಮೋಸ್ಟ್ ರಿಸಲ್ಟ್ ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. ಅಬಕಾರಿ ಕಿಕ್ ಅಧಿಕಾರದ ಕಿಕ್ಕನ್ನು ಇಳಿಸ್ತಾ ಇದೆಯಾ ಅಂತ ಹೇಳಿದ್ರೆ ಜನತಾ ಕೋರ್ಟ್ ನಿರ್ಧಾರವನ್ನ ಮಾಡಿರುವಂಥದ್ದು. ಇಲ್ಲಿ ಒಂದು ಮಾತನ್ನ ಕೋರ್ಟ್ ಮಾಡಬೇಕಾಗುತ್ತೆ. ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ನಾನು ಜನರ ಮುಂದೆ ಹೋಗ್ತೀನಿ, ಜನತಾ ಕೋರ್ಟ್ ನಿರ್ಧಾರ ಮಾಡಲಿ ಅಂತ ಹೇಳಿದ್ದು. ಬಟ್ ಈಗ ಜನತಾ ಕೋರ್ಟ್ ತೀರ್ಪನ್ನು ಕೊಡ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ ಸ್ವತಃ ಸೋಲು ಅನ್ನುವ ಲಕ್ಷಣಗಳು. ಆಲ್ಮೋಸ್ಟ್ ನಿಮಗೆ 7,000 ಮತಗಳ ಅಂತರ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಆಮ್ ಆದ್ಮಿ ಪಾರ್ಟಿ ಕೇವಲ 25 ಕ್ಷೇತ್ರದಲ್ಲಿ, ಬಿಜೆಪಿಗೆ ಸ್ಪಷ್ಟ ಬಹುಮತ. ಎಲ್ಲ ಸಮೀಕ್ಷೆಗಳು ಕೂಡ ಹೇಳಿದ ರೀತಿಯಲ್ಲಿಯೇ 45 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ.